ಬ್ರೇಕ್ನ ನಂತರ ಹಾಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಸೈಕೋ ಕಿಲ್ಲರ್ ಜೈಶಂಕರ್ ಬೆಂಗಳೂರಿನ ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲಿನಿಂದ ಎಸ್ಕೇಪ್ ಆಗಿದ್ದು 3-4 ದಿನಗಳ ಕಾಲ ಪೊಲೀಸರ ತಲೆ ಕೆಡಿಸಿದ್ದು ಮತ್ತು ಬೆಂಗಳೂರಿನ ನಾಗರಿಕರ ನಿದ್ದೆಗೆಡಿಸಿದ್ದು. ಆ ನಂತರ ಅರೆಸ್ಟ್ ಆಗಿದ್ದು. ಇವೆಲ್ಲ ವಿಷಯ ನಿಮಗೆ ಗೊತ್ತು. ಆದರೆ ಅರೆಸ್ಟ್ ಹೆಂಗಾದ? ಆ ಪ್ರಶ್ನೆಗೆ ಖಚಿತವಾದ ಉತ್ತರ ಇವತ್ತು ಸಿಕ್ಕಿದೆ. ಆತನನ್ನು ಅರೆಸ್ಟ್ ಮಾಡೋದಕ್ಕೆ ಸಹಕಾರಿಯಾಗುವಂಥ ಮಾಹಿತಿ ಕೊಟ್ಟ ವ್ಯಕ್ತಿಗೆ ಬೆಂಗಳೂರು ಪೊಲೀಸರು 5 ಲಕ್ಷ ರೂಪಾಯಿ ಬಹುಮಾನವನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಅರೆಸ್ಟ್ ಆಗಿದ್ದು ಹೇಗೆ ಅನ್ನೋದರ ವಿವರಣೆಯನ್ನು ಕೊಟ್ಟಿದ್ದಾರೆ. ಅದರ ವರದಿ ಇಲ್ಲಿದೆ. ಕಳೆದ ವರ್ಷ ಬೆಂಗಳೂರಿನ ಕೇಂದ್ರ ಕಾರಾಗೃಹದಿಂದ ಪೊಲೀಸರಿಗೆ ಜಳ್ಳೆಹಣ್ಣು ತಿನ್ನಿಸಿ ಪರಾರಿಯಾಗಿದ್ದ ಸೈಕೋ ಜೈಶಂಕರ್. ಈತನನ್ನ ಹಿಡಿಯೋಕೆ ಬೆಂಗಳೂರಿನ ಪೊಲೀಸ್ ಸಿಬ್ಬಂದಿ ಒಂದಾಗಿ ಕಾರ್ಯಾಚರಣೆಗಿಳಿದ್ರೂ ಯಾವ ಪ್ರಯೋಜನವೂ ಆಗಿರಲಿಲ್ಲ. ಆಗ ರಾಜ್ಯ ಸರ್ಕಾರ ಸುಳಿವು ಕೊಟ್ಟವರಿಗೆ 5 ಲಕ್ಷ ರೂಪಾಯಿ ನಗದು ಬಹುಮಾನವನ್ನ ಘೋಷಣೆ ಮಾಡಿತು. ತಲೆ ಕೆಡಿಸಿಕೊಂಡು ತಿರುಗುತ್ತಿದ್ದ ಖಾಕಿ ಪಡೆಗೆ ಸ್ಪಷ್ಟ ಸುಳಿವು ಕೊಟ್ಟಿದ್ದು ಇದೇ ವ್ಯಕ್ತಿ. ಈತನ ಹೆಸರು ಮುದಾಸಿರ್ ಪಾಷಾ. ಅಷ್ಟಕ್ಕೂ ಈ ಮುದಾಸಿರ್ ಪಾಷಾಗೂ ಜೈಶಂಕರ್ಗೂ ಹೇಗೆ ಪರಿಚಯ ಅಂತೀರಾ? ಮುದಾಸಿರ್ ಪಾಷಾ ವರದಕ್ಷಿಣೆ ಕಿರುಕುಳ ಪ್ರಕರಣದಲ್ಲಿ ಜೈಲು ಸೇರಿದ್ದ. ಈ ವೇಳೆ ಪಕ್ಕದ ಸೆಲ್ನಲ್ಲಿ ಜೈಶಂಕರ್ ಅಮಾಯಕನಂತೆ ಮುದಾಸಿರ್ ಸ್ನೇಹ ಬೆಳೆಸಿದ್ದ. ಆ ಸಂದರ್ಭದಲ್ಲಿ ಮುದಾಸಿರ್ ಜೈಶಂಕರ್ ಒಳ್ಳೆ ಸ್ನೇಹಿತರಾಗಿದ್ರು. ಇದಾದ ನಂತರ ಮುದಾಸಿರ್ ಪಾಷಾ ಜೈಲಿನಿಂದ ಬಿಡುಗಡೆಯಾಗಿದ್ರು. ಇದಾದ ಕೆಲವೇ ದಿನಗಳಲ್ಲಿ ಜೈಶಂಕರ್ ಜೈಲಿನಿಂದ ಪರಾರಿಯಾಗಿದ್ದ. ಇದೇ ವೇಳೆ ಮುದಾಸಿರ್ ಸಹಾಯ ಪಡೆಯಲು ಮುಂದಾಗಿ ಮತ್ತೆ ಖಾಕಿ ಬಲೆಗೆ ಬಿದ್ದಿದ್ದು ಇದೀಗ ಇತಿಹಾಸ. ಇದು ದಯವಿಟ್ಟು ಪ್ರೈವೇಟ್ದಲ್ಲಿ ಹೇಳ್ಬೋದು, ನೇರವಾಗಿ ನಾನು ಹೇಳಲಿಕ್ಕಾಗೋದಿಲ್ಲ. ಯಾಕಂದರೆ ಅವರು ಯಾವ ರೀತಿ ನಮಗೆ ಸಹಾಯ ಮಾಡಿದರು ಅಂತ ಹೇಳಿಬಿಟ್ರೆ ಮುಂದೆ ನಮಗಿಂಥ ಸಹಾಯ ಆಗೋದು ನಿಂತು ಹೋಗುತ್ತೆ. ಅವರಿಗೆ ಬೇರೆಯವರಿಗೆ ಆರೋಪಿ ಇಂಥ ಕೆಟ್ಟ ಕೆಲಸ ಮಾಡ್ತಕ್ಕಂಥ ಆರೋಪಿಗಳಿಗೆ ಇದೊಂದು ಕ್ಲೂ ಸಿಕ್ಬಿಡುತ್ತೆ. ಅದಕ್ಕೆ ದಯವಿಟ್ಟು ಅದನ್ನು ತಾವು ಇನ್ಸಿಸ್ಟ್ ಮಾಡಬೇಡಿ. ಜೈಶಂಕರ್ ಜೈಲಿನ ಗೋಡೆ ಹಾರಿ ತನ್ನ ಕಾಲು ಮುರಿದುಕೊಂಡು ದೂರ ತೆರಳಲಾಗದೆ ಕೂಡ್ಲುಗೇಟ್ ಬಳಿ ಅಡಗಿದ್ದ. ತಪ್ಪಿಸಿಕೊಂಡು 2 ದಿನ ಕಳೆದ್ರೂ ಆತನಿಗೆ ಕುಡಿಯಲು ಒಂದು ಹನಿ ನೀರು ಹಾಗೂ ಆಹಾರ ಸಿಕ್ಕಿರಲಿಲ್ಲ. ತನ್ನ ಬಳಿ ಇದ್ದ 100 ರೂಪಾಯಿ ಕೊಟ್ಟು ವ್ಯಕ್ತಿಯೊಬ್ಬನಿಗೆ ತಿಂಡಿ ತಂದು ಕೊಡುವಂತೆ ಕೇಳಿಕೊಂಡಿದ್ರೂ ಹಣ ಪಡೆದವ ವಾಪಸ್ ಬಂದಿರಲಿಲ್ಲ. ಕೊನೆಗೆ ನೆನಪಾಗಿದ್ದು ಜೈಲಿನಲ್ಲಿ ಗೆಳೆಯನಾಗಿದ್ದ ಮುದಾಸಿರ್ ಪಾಷಾ. ಕೂಡಲೇ ಟ್ಯಾಂಕರ್ಗೆ ನೀರು ತುಂಬಿಸುತ್ತಿದ್ದ ವ್ಯಕ್ತಿಯೊಬ್ಬನಿಂದ ಮೊಬೈಲ್ ಪಡೆದು ಮುದಾಸಿರ್ಗೆ ಫೋನ್ ಮಾಡಿ ತಿನ್ನಲು ಏನಾದರೂ ತಿನಿಸು ತಂದು ಕೊಡುವಂತೆ ಬೇಡಿಕೊಂಡಿದ್ದ. ಈ ಮಾಹಿತಿಯನ್ನ ಮುದಾಸಿರ್ ಪಾಷಾ ಪೊಲೀಸರಿಗೆ ಹಂಚಿಕೊಂಡಿದ್ರಿಂದ ಜೈಶಂಕರ್ನನ್ನ ಮತ್ತೆ ಅರೆಸ್ಟ್ ಮಾಡುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದರು. ಅವನ ಕಾಂಟ್ಯಾಕ್ಟಲ್ಲಿ ಅವನು ಹೊರಗಡೆ ಬಂದಿದ್ದ ಮೇಲೆ ನನಗೆ ಫೋನ್ ಮಾಡಿದ್ದ. ಅದು ನಮ್ಮ ಮಹೇಶ್ ಸಾರು, ಇನ್ಸ್ಪೆಕ್ಟರ್ ಯಲಹಂಕ ಉಪನಗರ ಮಹೇಶ್ ಸಾರು ಮತ್ತು ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ನು ಬಾಬು ಸರ್ ಇದ್ದಾರಲ್ಲ, ಅವರು ಇದರಿಂದ ಕಾಂಟ್ಯಾಕ್ಟ್ಸಿಂದ ಅವರು ಕಾಂಟ್ಯಾಕ್ಟ್ ಮಾಡಿ ನಾನು ತಿಳಿಸಿದೆ. ಈ ಥರ ಅವ್ನು ಸದ್ಗುರು ಇಸ್ಕೂರ್ ಹತ್ರ ಇದ್ದಾನೆ, ಕೂಡ್ಲಿಗೇಟ್ ಹತ್ರ ಇದ್ದಾನೆ ಅಂದ್ಬಿಟ್ಟು ಅವ್ರನ್ನ ಇನ್ಫಾರ್ಮ್ ಮಾಡಿದೆ ನಾನು. ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದಂತೆ 5 ಲಕ್ಷ ರೂಪಾಯಿ ನಗದು ಬಹುಮಾನವನ್ನ ಇಂದು ಪೊಲೀಸ್ ಮಹಾನಿರ್ದೇಶಕರಾದ ಬಚಾವೋ ಸಾಹೇಬ್ರು ಮುದಾಸಿರ್ ಪಾಷಾಗೆ ನೀಡಿದ್ರು. ಒಟ್ನಲ್ಲಿ ಜೈಲಿನಲ್ಲಿ ಗೆಳೆಯನಾಗಿದ್ದ ಮುದಾಸಿರ್ ಪಾಷಾಗೆ ಸಂಪರ್ಕಿಸಿ ಜೈಶಂಕರ್ ಮತ್ತೆ ಜೈಲಿಗೆ ಸೇರಿದ್ದು ಅಸಲಿ ಸತ್ಯ. ಕ್ಯಾಮ್ರಾಮನ್ ರೇಣುಕಾ ಪ್ರಸಾದ್ ಜೊತೆ ರಮೇಶ್ KH, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಈ ರೀತಿಯಾಗಿ ಒಂದು ಮಾಹಿತಿ ಕೊಟ್ಟು ಸೈಕೋ ಜೈಶಂಕರ್ನ ಬಂಧನಕ್ಕೆ ಕಾರಣರಾದಂಥ ಮುದಾಸಿರ್ ಪಾಷಾ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅವರನ್ನು ಸ್ಟುಡಿಯೋಗೆ ಕರೆಸಿ ಮಾತನಾಡಿಸ್ತಾ ಇರುವಂಥ ಉದ್ದೇಶ ಇಷ್ಟೇ. ನೀವು ಪೊಲೀಸರಿಗೆ ಸಹಾಯಕವಾಗುವಂಥ ಮಾಹಿತಿಗಳನ್ನು ಕೊಟ್ಟರೆ ಖಂಡಿತವಾಗಿಯೂ ನಿಮ್ಮ ಸೇವೆ ಪರಿಗಣಿಸಲ್ಪಡುತ್ತೆ ಮತ್ತು ಪೊಲೀಸರು ಮೊದಲೇ ಘೋಷಿಸಿದ ಹಾಗೆ ಲಕ್ಷಾಂತರ ರೂಪಾಯಿ ಬಹುಮಾನ ಕೂಡ ಕೈಗೆ ಸಿಗುತ್ತೆ. ಅದಕ್ಕೆ ಉದಾಹರಣೆಯಾಗಿ ಸ್ವತಃ ಮುದಾಸಿರ್ ಪಾಷಾ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಮುದಾಸಿರ್,
ಹೇಗೆ ಪರಿಚಯ ಆಗಿದೆ ಈ ವ್ಯಕ್ತಿ ನಿಮಗೆ? ಜೈಲಿನಲ್ಲಿ ಹೇಗಿತ್ತು ಇವನು ವರ್ತನೆ? ಇವನು ಒಂದು ಎಜುಕೇಟೆಡ್, ಓಕೆ, BA ಏನೋ ಮಾಡಿದ್ದಾನೆ. ನಾನು ಟೋರಿ ಕೇಸಲ್ಲಿ ಒಳಗಡೆ ಹೋದಾಗ ಅವನು ಹಾಸ್ಪಿಟ್ಲಲ್ಲಿ ಹೋಗ್ತಾ ಇದ್ದೆ. ಅಲ್ಲಿ ನಮ್ಮ ಮೂರವರೊಬ್ಬರು ಸಜಾ ಆಗಿದೆ ಅವ್ರಿಗೆ. ಆ ರಿಲೇಷನ್ಶಿಪ್ಪಲ್ಲಿ ಏನಾಯಿತು, ಇವನು ತಮಿಳ್ ಚೆನ್ನಾಗಿ ಮಾತಾಡ್ತಾನೆ. ನಾವು ಬಂದು ಮಾದೇಶ್ವರ ಬೆಟ್ಟ ಬಾರ್ಡ್ರು ನಮ್ಮದು, ತಮಿಳ್ನಾಡು ಬಾರ್ಡ್ರು, ನಾವು ತಮಿಳ್ ಪಕ್ಕ ಮಾತಾಡ್ತೀನಿ. ಇವನು ಶಟಲ್ ಕಾಕು, ಕ್ಯಾರಮ್ಮು ಮತ್ತು ಬೇರೆ ಗೇಮ್ಸ್ ಆಡ್ತಾಯಿದ್ವಿ ನಾವು. ಆ ಟೈಮಲ್ಲಿ ಏನಾದ, ಇವನು ಕ್ಲೋಸ್ ಆದ ನನಗೆ. ತಮಿಳ್ ಮಾತಾಡೋದ್ರಿಂದ ಇವನು ಕನ್ನಡ ಅಷ್ಟೊಂದು ಸ್ಪಷ್ಟವಾಗಿ ಮಾತಾಡಲ್ಲ. ಇವನೇನಿದ್ರೆ ತಮಿಳ್ ಕರೆಕ್ಟಾಗಿ ಮಾತಾಡ್ತಾನೆ ಮತ್ತು ಇಂಗ್ಲೀಷು ಮಾತಾಡ್ತಾನೆ. ಅಂದಾಗೆ ಅವ್ನು ನನಗೆ ಫ್ರೆಂಡ್ಶಿಪ್ ಆದ. ಸೇಲಂ ನಮ್ಮೂರಿಗೂ ಅವನೂರಿಗೆ ಒಂದು 100 ಕಿಲೋಮೀಟ್ರ್ ಡಿಫ್ರೆನ್ಸ್ ಅಷ್ಟೇ. ಅಂದಾಗಿ ಅವನು ಭಾಷೆಯಲ್ಲಿ ಅವ್ನ ಸ್ಪಷ್ಟವಾಗಿ ಮಾತಾಡ್ತಾ ಇದ್ದೀನಲ್ಲ ಅಂದ್ಬಿಟ್ಟು ಅವನು ನನ್ನ ಹತ್ರ ಕ್ಲೋಸ್ ಆದ. ಅವನು ಕ್ಲೋಸ್ ಹಂಗೆ ಬೆಳೀತಾ ಇತ್ತು. ಆಮೇಲೆ ನನಗೆ ಗೊತ್ತಾಯಿತು ಇವನು ಸೈಕೋ ಕಿಲ್ಲರ್. ಈ ಥರ ಇವನಿಗೆ ವಾರದಲ್ಲಿ 3-4 ದಿವಸ ಬರೀ ಕೋರ್ಟು ಅದು ಇದು ಅಂತಲೇ ಹೋಗೋದು. ಅದಕ್ಕೆ ಹೇಳೋದು ಇವ್ರು ಅಲ್ಲಿನೂ ಹೇಳೋರು, ಇವನ ಮೇಲೆ ಭಾಳ ಕೇಸಸ್ ಇದೆ, ಭಾಳ ಕೇಸ್ ಮಾಡೋನೆ. ಅವ್ನು ಹೇಳ್ತಾ ಇದ್ದ, ಅವನು ಏನು ಹೇಳ್ತಾ ಇದ್ದ, ನಾನು ಇದೆಲ್ಲ ಮಾಡಿಲ್ಲ, ಸುಮ್ಮನೆ ನನ್ನ ಮೇಲೆ ಆಗಿರೋದು ಕೇಸು, ನಾನು ಮಾಡಿಲ್ಲ ಅಂತ ಹೇಳ್ತಾ ಇದ್ದ. ನಮಗೇನಲ್ಲಿ ನಾವು ಫಸ್ಟೇ ದುಃಖದಲ್ಲಿರ್ತೀವಿ, ಯಾರ್ದೋ ಏನಿದೆ ಏನು ಗೊತ್ತಿಲ್ಲ ಅಂದ್ಬಿಟ್ಟು ಆ ಟೈಪಲ್ಲಿ ನಾವು ಬಿಹೇವ್ ಮಾಡ್ತೀವಿ ಬೇರೆಯವ್ರದ್ದು. ಸರಿ ಅಂದ್ಬಿಟ್ಟು ಒಂದು ಒಳ್ಳೆ ರೀತಿಲಿ, ಒಂದು ಒಳ್ಳೆ ಎಜುಕೇಟೆಡ್ ಥರ ಅವ್ನು ನಮ್ಮ ಹತ್ರ ಮಾತಾಡೋದು, ಬೇರೆ ಥರ ತಿನ್ನೋದ್ರಲ್ಲಿ, ಏನಾದರೂ ಅಡುಗೆ ಮಾಡಿದ್ರೆ ತಿನ್ನಿಸೋದ್ರಲ್ಲಿ, ಬೇರೆ ವಿಷಯದಲ್ಲಿ ಎಲ್ಲದರಲ್ಲೂ ಅವನು ಕ್ಲೋಸ್ ಆಗಿದ್ದ ನನ್ನ ಹತ್ರ. ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡ್ರಿ? ಫೋನ್ ನಂಬರ್ ಎಕ್ಸ್ಚೇಂಜ್ ಅಂದರೆ ನಾನು ರಿಲೀಸ್ ಆಗುವಾಗ ಅವನಿಗೆ ನಂಬರ್ ಕೊಟ್ಟಿದ್ದೆ. ಇವಾಗ ಒಂದು ಒಳ್ಳೆ ವ್ಯಕ್ತಿ ಸಿಕ್ಕಿದ್ದಾನೆ, ಒಳ್ಳೆ ಫ್ರೆಂಡ್ಶಿಪ್, ಅವನೇನೋ ಸಹಾಯ ಬೇಕಂದ್ರೆ ಏನೋ ಒಂದು ಮಾತಾಡೋಣ ಏನೋ ತಿಳಿ ಆ ಟೈಪಲ್ಲಿ ನಾನೇನಾದರೆ ಫ್ರೆಂಡ್ಶಿಪ್ ಅವನು ನಂಬರ್ ಕೊಟ್ಟೆ ನಾನು. ಅವನು ಹೋದಾದ್ಮೇಲೆ ನನಗೆ ಕಾಂಟ್ಯಾಕ್ಟ್ ಮಾಡ್ತಾಯಿದ್ದ ಅವಾಗ ಏನಾದರೂ ಮಾತಾಡೋದು, ಫೋನ್ ಮಾಡ್ತಾ ಒಳಗಿಂದ ಅವ್ನು ಫೋನ್ ಮಾಡ್ತಾಯಿದ್ದ, STDಯಿಂದನೂ ಫೋನ್ ಮಾತಾಡ್ತಾಯಿದ್ದ. ಬಟ್ ಅವನು ಎಸ್ಕೇಪ್ ಆಗಿದ್ದ ದಿವಸ ಇವನು ನನಗೆ ಗೊತ್ತಿರಲಿಲ್ಲ ಆವತ್ತು. ಮಾರನೇ ದಿವಸ ನಾನು TV ವಿಲಿ ನೋಡಿದಾಗ ಇವನು ಎಸ್ಕೇಪ್ ಆಗಿದ್ದ. ಬಟ್ ನನ್ನ ಮದುವೆ ಇವನು ಎಸ್ಕೇಪ್ ಆಗಿದ್ದು ಮಾರನೇ ದಿವಸನೇ ನನ್ನ ಮದುವೆ ಆಗಿರೋದು. ಓಕೆ, ಆ ಬಿಸಿಲಿ ನಾನು ನೋಡಿಲ್ಲ. ಮತ್ತು ಸೋಮವಾರ ನೋಡಿದ್ರೆ ನ್ಯೂಸಲ್ಲಿ ಗೊತ್ತಾಯಿತು ಈ ಥರ ಈ ಟೈಪಲ್ಲಿದೆ ಅಂದ್ಬಿಟ್ಟು. ಅಷ್ಟರಲ್ಲೇ ಈ ನಂಬರ್ಸ್ ಎಲ್ಲ ಕಾಂಟ್ಯಾಕ್ಟ್ಸ್ ಇತ್ತಲ್ಲ, ಅವ್ನಿಗೆ ಎಂಟ್ರಿ ಎಲ್ಲ ಹಾಕಿದ್ದೆ, ನಾನು ಮಾತಾಡಿದ್ದೆ. ಆ ಕಾಂಟ್ಯಾಕ್ಟ್ಸಲ್ಲಿ ನನಗೆ ಕಾಂಟ್ಯಾಕ್ಟ್ ಮಾಡಿದ್ರು ಪೊಲೀಸ್ನವರು. ಅವರು ಒಳ್ಳೆ ಬಿಹೇವ್ ಮಾಡಿದ್ರು ನನ್ನ ಜೊತೆ, ಪೊಲೀಸ್ ಡಿಪಾರ್ಟ್ಮೆಂಟು. ಆ ಪ್ರೀತಿ ನನಗೆ ಭಾಳ ಇಷ್ಟವಾಯಿತು. ಅದರಲ್ಲಿ ಮೇನ್ ಆಫೀಸರ್ಸ್ ಅಂದರೆ ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ನು ಮೊಹಮ್ಮದ್ ಬಾಬು ಅಂತ ಇದ್ದಾರೆ, ಬಾಬು ಅವರು, ಮತ್ತು ಯಲಹಂಕ ಉಪನಗರ ಸ್ಟೇಷನ್ ಮಹೇಶ್ ಸರ್ ಅಂತ. ಇವರಿಬ್ಬರು ನನಗೆ ಅಣ್ಣಂದಿನ ಥರ ಬಿಹೇವ್ ಮಾಡಿದ್ರು. ನನಗೆ ಭಾಳ ಇಷ್ಟೊಂದು ಪ್ರೀತಿ ಕೊಟ್ರಂದ್ರೆ, ಇಷ್ಟೊಂದು ಒಂದು ಹೆಲ್ಪ್ ಅಂದರೆ. ಹಾಗಂದ್ರೆ ನಾನು ಅವರು ಕೇಸಿನ ತನಿಖೆ ಶುರು ಮಾಡಿದಾಗ ಅವನು ನೀವು ಟಚಲ್ಲಿ ಇದ್ದೀರಿ ಅನ್ನೋದು ಪೊಲೀಸರಿಗೆ ಗೊತ್ತಾಯಿತು. ಸೊ ಮಾಡಿದ್ರು. ಬಟ್ ನಾನು ಅವ್ರ ಮನಸ್ಸಲ್ಲಿ ನಾನು ಇವ್ನು ಟಚ್ ಇದ್ದೀನಿ ಅನ್ನೋದ್ರಲ್ಲಿ ನನಗೆ ಅಕ್ಯೂಸ್ಡ್ ಆಗಿ ಅವ್ರು ಬಿಹೇವ್ ಮಾಡಬೇಕಾಗಿತ್ತು. ಬಟ್ ಆ ಥರ ಅವ್ರು ಮಾಡಿಲ್ಲ ನನ್ನ ಜೊತೆ. ಒಂದು ಸ್ವಂತ ಅಣ್ಣನ ಥರ, ಅವ್ರು ನನಗೆ ಅಣ್ಣನೇ ಅವರು, ಆ ಥರ ಒಂದು ಬಿಹೇವ್ ನನ್ನ ಜೊತೆ ಮಾಡಿದ್ದಾರೆ ಅವರು. ಅದರಿಂದ ಏನು ಮಾಡಿದೆ, ಅವ್ರು ಅಷ್ಟೊಂದು ನಾನು ಹೇಳಿದ್ದೆ, ನನ್ನ ಕಾಲ್ಸ್ ಬಂದಿಲ್ಲ, ಒಂದು ಫೋನ್ ಇದೆ, ನಾನು ಇವಾಗ ಕಾಂಟ್ಯಾಕ್ಟ್ ಇದೆ ಅಂದ್ಬಿಟ್ಟು ನನ್ನ ತಪ್ಪಿದ್ರೆ ಫೋನ್ ಬೀಸಾಕ್ಬೋದಿತ್ತು. ಬಟ್ ನಾನು ಬೀಸಾಕಲ್ಲ. ಆಮೇಲೆ TV ವಿಲಿ ನೋಡೋದಾದ್ರೆ ಗೊತ್ತಾಗ್ತಾಯಿದ್ದು ನಾನು ಅತ್ಯಾಚಾರ ಇಷ್ಟೊಂದು ಕೇಸ್ಗಳು ಮಾಡಿದ್ದಾನೆ, ಹೆಂಗಸರನ್ನೆಲ್ಲ ಸಾಯಿಸಿದ್ದಾನೆ. ಆವಾಗ ಪ್ರತಿಯೊಬ್ಬ ಮನುಷ್ಯನಿಗೂ ಕೋಪ ಬರುತ್ತೆ. ಇವನ್ನ ಒಳಗಡೆ ನನಗೆ ಈ ಥರ ನಾನು ಮಾಡಿದ್ದೀನಿ ಅಂತ ಹೇಳಿರ್ಲಿಲ್ಲ, ಈ ಥರ ಕೇಸಸ್ ಇದೆ ಅಂತ. ಅಟ್ಲಾಸ್ಟ್ ಅಂದರೆ ಪೊಲೀಸರು ನಿಮ್ಮನ್ನು ಕರೆದು ವಿಚಾರಣೆ ನಡೆಸಿದ್ರು, ನನಗೆ ಟಚಲ್ಲಿ ಇಲ್ಲ, ಈಗ ಇಲ್ಲ. ಕಾಲ್ ಬಂದಿದ್ದು ಹೇಗೆ ಅದೇ ನಾನು ಇದು ವಿಚಾರಣೆ ಆಯಿತು, ಮುಗೀತು. ಆವತ್ತು ಶುಕ್ರವಾರ ಏನೋ ಇತ್ತು, ಬೆಳಿಗ್ಗೆ 10 ಏನೋ ಫೋನ್ ಬಂತು ನನಗೆ. ಫೋನ್ ಬಂದು ಫಸ್ಟು ಅವನು ಹಲೋ, ನಾನು ಯಾರಂತ ಹೇಳಿದೆ ನನಗೆ. ಬಟ್ ಅವನು ಮಾತಾಡಿದ್ದು ನನಗೆ ಗೊತ್ತಾಗ್ಬಿಡ್ತು, ವಾಯ್ಸ್ ಕೇಳ್ಕೊಂಡೆ ನಾನು. ನನಗೆ ತಮಿಳಲ್ಲಿ ಮಾತಾಡಿದ್ನಲ್ಲ, ಎಲ್ಲಿದೆಯಾ ಅಂತ ಕೇಳಿದೆ, ನನಗೆ ಗೊತ್ತಾಯಿತು. ಬಟ್ ನಾನು ಗಾಬರಿಯಾಗಿ ಮಾತಾಡಿದ್ರೆ ಅವ್ನು ಗಾಬರಿ ಆಗ್ತಾನೆ. ಓಕೆ, ಯಾಕಂದರೆ ಆಲ್ರೆಡಿ ನಾನು ಕಾಂಟ್ಯಾಕ್ಟಲ್ಲಿ ಇದ್ದೀನಿ, ಮಹೇಶ್ ಸರ್, ಬಾಬು ಸರ್ ಕಾಂಟ್ಯಾಕ್ಟಲ್ಲಿ. ಅವ್ರು ನನ್ನ ನಂಬಿ ಫ್ರೀ ಆಗಿಬಿಟ್ಟಿದ್ರು. ಅದೇ ನಂಬಿಕೆನ ನಾನು ಉಳಿಸ್ದೆ ಅವ್ರಿಗೆ. ನಾನು ಗಾಬರಿ ಆಗಲಿಲ್ಲ. ನಾನು ಎಲ್ಲಿದ್ಯಪ್ಪ, ಏನು ಸಮಾಚಾರ, ನೀನು ಎಲ್ಲಿದೆಯಾ? ನನಗೆ ಅವ್ನು ಒಳಗಡೆ ಹೇಳ್ತಾ ಇದ್ದ, ನನ್ನ ಬೇಲ್ ಆಗುತ್ತೆ, ನಾನು ಹೊರಗಡೆ ಬರ್ತೀನಿ, ಬಂದಾಗ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ. ಅವ್ನು ಏನು ತಿಳಿದಿದ್ದ, ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ, ಗೊತ್ತಿಲ್ಲ ಅಂತ ತಿಳಿದಿದ್ದ. ಅದ್ರ ಪ್ರಕಾರ ಫೋನ್ ಮಾಡಿಬಿಟ್ಟು ನನಗೆ ಭಾಳ ಹೊಟ್ಟೆ ಹಸಿತಾ ಇದೆ, ತಿಂಡಿ ತಗೋಬಾ, ಊಟ ತಗೋಬಾ, ಜೊತೆಯಲ್ಲಿ ಗಾಡಿ ಇದ್ದರೆ ಪೆಟ್ರೋಲ್ ಹಾಕ್ಸ್ಕೊಬಾ. ಆ ಟೈಮಲ್ಲಿ ನಾನು ಮಹೇಶ್ ಸರ್ ಕಾಲ್ ಮಾಡಿದೆ. ಅವ್ರ ನಂಬರ್ ನನಗೆ ಕೊಟ್ಟಿದ್ದರು, ಏನಿದ್ರೆ ಕಾಲ್ ಮಾಡು ಅಂದ್ಬಿಟ್ಟು ಅವ್ರಿಗೆ ಫೋನ್ ಮಾಡಿದೆ. ಸರ್ ಈ ಥರ ಡೀಟೇಲ್ಸ್ ಇದೆ ಅಂದ್ಬಿಟ್ಟು. ಎಲ್ಲಿಗೆ ಬರೋಕ್ಕೆ ಹೇಳ್ದ ಅವನು? ಸದ್ಗುರು ಸ್ಕೂಲು, ಕುಡ್ಲಗೇಟ್ ಸದ್ಗುರು ಸ್ಕೂಲು ಕೆರೆ ಹತ್ರ ಬರೋಕ್ಕೆ ಹೇಳ್ದ. ಅದಕ್ಕೆ ನಾನು ಅವ್ರ ಮಹೇಶ್ ಸರ್ಗೆ ಹೇಳಿದೆ, ಬಾಬು ಸರ್ಗೂ ಹೇಳಿದೆ. ಅವರು ಅಲ್ಲಿಂದ ಅವ್ರು ಸದ್ಯಕ್ಕೆ ಅಲ್ಲಿರ್ನಿಲ್ಲ, ಬೇರೆ ಸ್ಟೇಟಲ್ಲಿದ್ದರು. ಅವ್ರು ಫೋನ್ ಮಾಡಿ ಎಲ್ಲರನ್ನೂ ಅರೇಂಜ್ ಮಾಡಿಸಿ
ನನಗೆ ಕರ್ಕೊಂಡು ಹೋದರು. ಆ ಸ್ಪಾಟಲ್ಲಿ ಅವ್ನಿಗೆ ಅರೆಸ್ಟ್ ಮಾಡಿದ್ರು. ಸೊ ಅರೆಸ್ಟ್ ಆದಂಥ ಸಂದರ್ಭದಲ್ಲೂ ಕೂಡ ನೀವು ಇದ್ರಿ ಜೊತೆಗೆ? ಹಾಂ, ಅಲ್ಲೇ ಅಂದರೆ ಸ್ವಲ್ಪ ಡಿಸ್ಟೆನ್ಸಲ್ಲಿದ್ದೆ ನಾನು. ಸೊ ಆವಾಗ ನೀವೇ ಬಂದು ಅರೆಸ್ಟ್ ಮಾಡಿಸಿದ್ರಿ ಅನ್ನೋದು ಸೈಕೋ ಜಯಶಂಕರ್ ಗೊತ್ತಾಗಿರಲಿಲ್ಲ ಆ ಮೋಸ್ಟ್ಲಿ ಸಂದರ್ಭದಲ್ಲಿ? ನೆನಪಿಲ್ಲ, ಆಗಿದ್ರು ಆಗಿರ್ಬೇಕು. ಸೊ ಈಗ ಗೊತ್ತಾಗಿರುತ್ತೆ ಬಹುಶಃ ಏನು ಮನಸ್ಥಿತಿ ಇರ್ಬೋದು ಅಂತ. ಯಾರ್ದು? ಸೈಕೋ ಜಯಶಂಕರ್ದು ಈಗ ಬಹುಶಃ ಗೊತ್ತಾಗಿದ್ರು ಆಗಿರ್ಬೋದು ಕಾರಣದಿಂದ. ಆಗಲಿ ಬಿಡಿ, ಬಟ್ ನಾನು ನೋಡಿ ಅವನಿಗೇನು ಭಯ ಇಲ್ಲ. ನನಗೆ ಒಂದೇ ಒಂದು ಸಂತೋಷ ಏನಂದರೆ ಇವನಿಂದ ಎಷ್ಟೋ ಪ್ರಾಣಗಳು ಹೋಗ್ತಾ ಇತ್ತೋ ಏನೋ. ಇವತ್ತು ನನಗೆ ಯಾವುದು ನನಗೆ ಏನೇನೋ ಬಂದಿದೆ ಅನ್ನೋದನ್ನು ನನಗೆ ಇದಿಲ್ಲ, ಬಟ್ ಎಷ್ಟೋ ಪ್ರಾಣ ಉಳಿಸ್ದಂಗೆ ಅದು ನನಗೊಂದು ಸಂತೋಷ ಮನಸ್ಸಲ್ಲಿ. ಯಾಕಂದರೆ ಅಮಾಯಕರು ಎಷ್ಟು ಜನ ಹೆಂಗಸರು ಏನು ಮಾಡ್ತಾ ಇದ್ನೋ ಗೊತ್ತಿಲ್ಲ. ಬಟ್ ಇವನಿಗೆ ಫ್ರೆಂಡ್ಶಿಪ್ ಆಗಿದ್ದು ಇವನು ಒಳ್ಳೆತನ ನೋಡಿ ಮಾತಾಡಿಸೋದನ್ನ ನೋಡಿ, ಒಳಗಡೆ ಇರೋ ಈ ಪಿಶಾಚಿನ ನಾನು ನೋಡಿರ್ಲಿಲ್ಲ. ಅವನು ಜಸ್ಟ್ ಯೂನಿಫಾರ್ಮಲ್ಲಿರೋ ಆಫೀಸರ್ ನಾನು ನೋಡಿದೆ, ಬಟ್ ಒರಿಜಿನಲ್ ಕಳ್ಳನ ನಾನು ಕಂಡಿರಲಿಲ್ಲ. ಯಾಕಂದರೆ ನಾನು ಅಷ್ಟೊಂದು ನಾಲೆಜ್ ಇರಲ್ಲ. ಈಗ ಜಯಶಂಕರ್ ತಪ್ಪಿಸ್ಕೊಂಡ ಮೇಲೆ ಅವನಿಗೂ ನಿಮಗೂ ಫೋನ್ ಕಾಂಟ್ಯಾಕ್ಟ್ ಇದೆ ಅಂತ ಗೊತ್ತಾಗಿ ಪೊಲೀಸ್ ಅಧಿಕಾರಿಗಳ ಕರೆದು ವಿಚಾರಣೆ ನಡೆಸಿದ್ರಲ್ಲ, ಆವಾಗ ನಿಮ್ಗೆ ಈಗ ಟಚ್ ಅಲ್ಲಿ ಇಲ್ಲ ಅನ್ನೋದು ಗೊತ್ತಾಯ್ತು. ಆ ಸಂದರ್ಭದಲ್ಲಿ ಮಾಹಿತಿ ಕೊಟ್ಟರೆ ನಿಮಗೆ ಬಹುಮಾನ ಕೊಡ್ತೀವಿ ಅನ್ನೋದನ್ನ ಏನಾದ್ರು ಹೇಳಿದ್ರ ಪೊಲೀಸರು? ಅವ್ರು ಹೇಳಿದ್ರು ಬಹುಮಾನ ಕೊಡ್ತೀನಿ ಅಂತಾನು ಹೇಳಿದ್ರು. ಅದೇ ಥರ ನನಗೆ ಬಹುಮಾನನೂ ಕೊಟ್ಟರು ಅವರು. ನಿಮಗೆ ನಂಬಿಕೆ ಇತ್ತ ಅರೆಸ್ಟ್ ಮಾಡಿಸಿದ್ಮೇಲೆ ನನಗೊಂದು 5 ಲಕ್ಷ ರೂಪಾಯಿ ಬಹುಮಾನ ಬರುತ್ತೆ ನನ್ನ ಕೈಗೆ? ಸರ್, ನಂಬಿಕೆ ದೇವರು ಅಂತ ಹೇಳ್ತಾರೆ. ನಂಬಿಕೆಯೇ ದೇವರು. ಒಂದು ಮನುಷ್ಯನಲ್ಲಿ ಸತ್ಯ, ಒಂದು ಪ್ರೀತಿ ಅನ್ನೋದು ಮುಖದ ಕಲೆಯಲ್ಲಿ ಕಾಣಿಸುತ್ತೆ. ಅದು ನನಗೆ BK ಸಿಂಗ್ ಸಾಹೇಬರು, ಬಾಬು ಸಾರು, ಮಹೇಶ್ ಸಾರು, ಇವ್ರಿಗೆ ಮುಖದಲ್ಲಿ ನನಗೆ ಒಂದು ಪ್ರೀತಿ, ಒಂದು ಸತ್ಯ, ಒಂದು ಸತ್ಯವಾದ ಮನುಷ್ಯ ಅನ್ನೋದನ್ನ ಕಲೆ ಕಂಡಿತ್ತು. ನನಗೆ 5 ಲಕ್ಷ ಮುಖ್ಯ ಅಲ್ಲ, ಅವ್ರ ಪ್ರೀತಿ ನನಗೆ ಮುಖ್ಯ ಅಷ್ಟೇ. ಅವ್ರ ಮನುಷ್ಯ ನಂಬಿಲ್ಲ ಅಂದರೆ ಅದಾಗಲ್ಲ. ಸೊ ಈಗ ನಿಮಗೆ ಫೋನ್ ಮಾಡಿ 5 ಲಕ್ಷ ಬಹುಮಾನ ಬರ್ತಿದೆ, ಬಂದು ತಗೊಂಡೋಗಿ ಅಂತ ಅವ್ರು ಹೇಳಿದಾಗ ಏನು ಅನ್ನಿಸ್ತು ನಿಮಗೆ ಅಂತ? ನನಗೆ ಸಂತೋಷ ಆಯಿತು. ಅದು ನಂಬಿಕೆ ಇತ್ತು ನನಗೆ. ಆಗಾಗ ಮಾತಾಡ್ಸ್ತಾ ಇದ್ರು, ಏನಿದ್ರು ಪರ್ಸ್ನಲ್ಲಲ್ಲೂ ನನಗೆ ಡಿಸ್ಕಷನ್ ಮಾಡ್ತಾಯಿದ್ರು, ನನ್ನ ಬುದ್ಧಿ ಹೇಳೋದು. ಮತ್ತೊಮ್ಮೆ ಏನೋ ನಾನು ಹೇಳ್ತಾ ಇಲ್ಲ ಸರ್, ಅವರು ಡಿಪಾರ್ಟ್ಮೆಂಟು ಒಂದು ಪೊಲೀಸ್ನವ್ರ ಥರ ನನಗೆ ಬಿಹೇವ್ ಮಾಡಿಲ್ಲ. ನನಗೆ ಒಂದು ಬ್ಲಡ್ ರಿಲೇಷನ್ ಬ್ರದರ್ಸ್ ಇರ್ತಾರಲ್ಲ, ಆ ಟೈಪಲ್ಲಿ ನನ್ನ ಹತ್ರ ಬಿಹೇವ್ ಮಾಡಿದ್ರು. ಅಂದರೆ ಆ ಬಿಹೇವ್ಗೆ ನಾನು ಏನು ಮಾಡಿದ್ರು ಕಮ್ಮಿ. ಬಟ್ ನಾನು ಹೇಳೋಕ್ಕೆ ಏನು ಪಡ್ತಾ ಇದ್ದೀನಿ ಅಂದರೆ, ಯಾವುದೇ ಪ್ರತಿಯೊಬ್ಬ ಎನಿ ಪೀಪಲ್, ಯಾವುದೇ ಒಬ್ಬ ಮನುಷ್ಯ ಇರಲಿ, ಈ ಥರ ಕ್ರೈಮ್ಸ್ಗೆ ನಾವು ಸಪೋರ್ಟ್ ಮಾಡಬೇಕು ಡಿಪಾರ್ಟ್ಮೆಂಟ್ಗೆ. ನಾನು ಹೇಳೋದಷ್ಟೇ, ಭಯ ಪಡೋದು ಏನು ಅವಶ್ಯಕತೆ ಇಲ್ಲ. ತಡೆಗಟ್ಟೋದಕ್ಕೆ ನಾವು ಆದಷ್ಟು ನಾವು ದೂರ ಹೋಗೋದ್ರಿಂದ ಏನೂ ಆಗಲ್ಲ. ನಮ್ಗೆ ಎಷ್ಟು ಗೊತ್ತಿರುತ್ತೋ ಅದು ನಾವು ಪ್ರತಿಯೊಂದು ಸ್ಟೇಷನಲ್ಲೂ, ನಮ್ಮ ಸರ್ ಸ್ಟೇಷನ್ ಹತ್ರನೂ ಹೋದರೂ ಕಾನೂನಿನನ್ನು ಗೌರವಿಸುವವರನ್ನು ನಾವು ಗೌರವಿಸುತ್ತೇವೆ ಅಂತ ಬರೆದಿರ್ತಾರೆ. ಅದು ನಿಜ ಆಯಿತು. ನಾನು ಎಷ್ಟು ಅವ್ರ ಹತ್ರ ಪ್ರೀತಿಯಾಗಿ ನಡ್ಕೊಂಡು ಅಷ್ಟೇ ಮಟ್ಟಕ್ಕೆ ಅವ್ರು ನನಗೆ ಪ್ರೀತಿ ಕೊಟ್ಟರು, ಅಷ್ಟೇ ಮಟ್ಟಕ್ಕೆ ನನಗೆ ರೆಸ್ಪೆಕ್ಟ್ ಕೊಟ್ಟರು, ಅಷ್ಟೇ ಮಟ್ಟಕ್ಕೆ ಒಳ್ಳೆ. ಸರ್, ನೀವು ಏನು ಕೆಲಸ ಮಾಡ್ಕೊಂಡಿದ್ದೀರಿ? ನಾನು ಕನ್ಸ್ಟ್ರಕ್ಷನಲ್ಲಿ ಸೈಟ್ ಇಂಜಿನಿಯರ್ ಆಗಿದ್ದೀನಿ ಸರ್, ಸಿವಿಲ್ ಕನ್ಸ್ಟ್ರಕ್ಷನಲ್ಲಿ. 5 ಲಕ್ಷ ರೂಪಾಯಿ ಅನ್ನೋದು ನಿಮ್ಮ ಪಾಲಿಗೆ ದೊಡ್ಡ ಅಮೌಂಟೇ? ಹೌದು ಸರ್. 5 ಲಕ್ಷ ರೂಪಾಯಿ ಚೆಕ್ ಬಂದಿದೆ, ಏನು ಅನ್ನಿಸ್ತಾ ಇದೆ ಇವತ್ತು? ಸರ್, ಚೆಕ್ ಬಂದಿದೆ 5 ಲಕ್ಷ ರೂಪಾಯಿ. ಇದರಲ್ಲಿ ಕ್ಯಾಶ್ ಆಗುತ್ತೆ, ಸರ್ಕಾರದ ಚೆಕ್ ಅದು. ಹೌದು, ಚೆಕ್ ಬಂದಿದೆ ಅಂದರೆ ಕ್ಯಾಶ್ ಬಂದಂಗೆ. ನಾನು ಆವಾಗಲೇ ಹೇಳಿದೆ, ನನಗೆ ಕ್ಯಾಶು ಚೆಕ್ಕು ಇಂಪಾರ್ಟೆಂಟ್ ಅಲ್ಲ. ಬಟ್ ಬಾಬು ಸರ್, ಮಹೇಶ್ ಸರ್ ಮತ್ತು BK ಸಿಂಗ್ ಸಾಹೇಬರು ಪ್ರೀತಿ ನನಗೆ ಅದು 5 ಲಕ್ಷಕ್ಕಿಂತ ಜಾಸ್ತಿ. ನನಗೆ ಅದು 5 ಲಕ್ಷ ಅದ್ರ ಮುಂದೆ ಏನೂ ಇಲ್ಲ ನನಗೆ. ಅಷ್ಟೊಂದು ಅವರು ನನ್ನ ಹೇಳಲಿಕ್ಕೆ ನನ್ನ ಬಾಯಿಲಿ ಅಷ್ಟೊಂದು ಕೆಪಾಸಿಟಿ ಅಂದರೆ ಸ್ಟೇಜಸ್ ನನ್ನ. ಮುದಸ್ಸಿರ್, ಧನ್ಯವಾದಗಳು ಸುವರ್ಣ ನ್ಯೂಸ್ ಸ್ಟುಡಿಯೋಗೆ ಬಂದು ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ. ಸೊ ಒಂದು ಉದಾಹರಣೆಯಾಗಿ ಮುದಸ್ಸಿರ್ ನಮ್ಮ ಎದುರಿಗೆ ಕುಳಿತಿದ್ರು ಇಷ್ಟು ಹೊತ್ತಿನ ತನಕ. ನಿಮ್ಮ ಬಳಿ ಕ್ರೈಮ್ಗೆ ಸಂಬಂಧಪಟ್ಟಂತೆ, ಕ್ರಿಮಿನಲ್ಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳಿದ್ರೆ ದಯವಿಟ್ಟು ಅದನ್ನು ಪೊಲೀಸರ ಜೊತೆಗೆ ಹಂಚಿಕೊಳ್ಳಿ. ಅದರಿಂದ ಕ್ರೈಮ್ಗಳನ್ನು ತಡೆಗಟ್ಟೋದಕ್ಕೆ ಸಹಾಯ ಆಗುತ್ತೆ ಅನ್ನೋದು ಒಂದು ವಿಷಯ. ಆದರೆ ನಿಮಗೆ ಬಹುಮಾನಗಳು ಕೂಡ, ಮೆಚ್ಚುಗೆಗಳು ಕೂಡ, ಅಭಿನಂದನೆಗಳು ಕೂಡ ದಕ್ಕತ್ತೆ ಅನ್ನೋದಕ್ಕೆ ಉದಾಹರಣೆಯಾಗಿ ಇದ್ದಂಥ ವ್ಯಕ್ತಿ ನಮ್ಮ ಜೊತೆಗೆ ಇದ್ದರು ಇಷ್ಟೋ ತನಕ ಮುದಸ್ಸಿರ್. ಇನ್ನು ಮುಂದಿನ ಸ್ಟೋರಿಗೆ ಹೋಗ್ತಾ ಇದ್ದೀವಿ. ಬೆಂಗಳೂರಿನ ಓಕಳಿಪುರಂನಲ್ಲಿ ನಡೆದಿರುವಂತಹ ಘಟನೆ ಇದು. KSRTC ಬಸ್ ಚಾಲಕ ಮತ್ತು ನಿರ್ವಾಹಕರ ಮೇಲೆ ಪೊಲೀಸರು ಹಲ್ಲೆ ನಡೆಸಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದದ್ದು. ನಿಗದಿತ ಮಾರ್ಗದಲ್ಲಿ ಬಸ್ ಸಂಚರಿಸದೆ ಅಡ್ಡ ರಸ್ತೆಯಲ್ಲಿ ಬಸ್ ಚಾಲನೆ ಮಾಡಿದ್ದೇ ಈ ಘಟನೆಗೆ ಕಾರಣ ಆಗಿದೆ. ಸಾರಿಗೆ ಬಸ್ ಸಕಲೇಶ್ಪುರದಿಂದ ಬೆಂಗಳೂರಿಗೆ ಆಗಮಿಸಿದ್ದ ಓಕಳಿಪುರದ ಹತ್ರ ಅಡ್ಡದಾರಿಯಲ್ಲಿ ಬಂದಾಗ ಮಲ್ಲೇಶ್ವರಂ ಟ್ರಾಫಿಕ್ ಪೊಲೀಸರು ನಿಲ್ಲಿಸಿ ಪ್ರಶ್ನೆ ಮಾಡಿದ್ದಾರೆ. ಇದೇ ವೇಳೆ ಪೊಲೀಸರು ಹಾಗೂ ಸಾರಿಗೆ ಸಿಬ್ಬಂದಿ ನಡುವೆ ಮಾತಿನ ಚಕಮಕಿ ಕೂಡ ನಡೆಯಿತು. ಜಗಳ ತಾರಕಕ್ಕೇರಿ ಕೈ ಮಿಲಾಯಿಸಿದ್ರು. ಇದೇ ವೇಳೆ BMPC ಮತ್ತು KSRTC ಬಸ್ ಸಿಬ್ಬಂದಿ ಪೊಲೀಸರ ವಿರುದ್ಧ ಪ್ರತಿಭಟನೆಗೆ ಕೂಡ ಮುಂದಾದರು. ಇನ್ನು
ಕಂಡಕ್ಟರ್ ಪ್ರಸನ್ನ ಮತ್ತು ಪೇದೆಗೆ ಈ ಗಲಾಟೆಯಲ್ಲಿ ಗಾಯಗಳಾಗಿವೆ. ಪ್ರಸನ್ನ ಅವರನ್ನ ಮಲ್ಲೇಶ್ವರಂನಲ್ಲಿ KC ಜನರಲ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ. ಇನ್ನು ಶ್ರೀರಾಂಪುರ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಒಟ್ಟಾರೆಯಾಗಿ ಈ ಗಲಾಟೆಗೆ ಕಾರಣವಾದಂಥದ್ದು ನಿಗದಿತ ರೂಟ್ ಬಿಟ್ಟು ಬೇರೊಂದು ರೂಟ್ನಲ್ಲಿ ಬಸ್ ಓಡಿಸಿಕೊಂಡು ಬಂದದ್ದಕ್ಕಾಗಿ KSRTC ಬಸ್ ಚಾಲಕನನ್ನು ಪೊಲೀಸರು ಪ್ರಶ್ನೆ ಮಾಡಿದ್ರು. ಹಾಗೆ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಶುರುವಾದಂಥ ಮಾತಿನ ಚಕಮಕಿ ಹೊಡೆದಾಟದ ಮಟ್ಟಕ್ಕೆ ಹೋಗಿ ಒಬ್ಬ ಪೊಲೀಸ್ ಪೇದೆ ಮತ್ತು ಬಸ್ ಕಂಡಕ್ಟರ್ ಗಾಯಗೊಂಡಿರುವಂಥ ಘಟನೆ. ಸರ್, ನಾವು ಈ ಕಡೆಯಿಂದ ಸಿಗ್ನಲಿಂದ ಹೋಗ್ತಾ ಇದ್ದೋ, ಸುಜಾತ ಕಡೆಯಿಂದ ಹೋಗ್ಬೇಕಾದ್ರೆ ಅಲ್ಲಿ ಎಲ್ಲ ಬಸ್ನೂ ಬಿಡ್ತಾಯಿದ್ರು. ಅದೇ ರೂಟಲ್ಲಿ ನಮ್ಮ ಬಸ್ಸು ಹೋಯ್ತು. ಆಮೇಲೆ ಅಲ್ಲಿ ಬಂದು ಅಡ್ಡ ಹಾಕಿದ್ರು. ಅಡ್ಡ ಹಾಕಿದಾಗ ಸರ್ ಎಲ್ಲ ಹೋಯ್ತಾವಲ್ಲ ಬಿಡಿ ಸರ್, ಇನ್ನೇನು ಸುಮ್ಮನೆ ಪಬ್ಲಿಕ್ಕಿಗೆಲ್ಲ ತೊಂದರೆ ಆಯ್ತದೆ, ಎಲ್ಲ ಟ್ರಾಫಿಕ್ ಟೈಮು ಸುಮ್ಮನೆ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಬಿಡಿ ಸರ್ ಅಂತ ನಾನು ಅಂದೆ. ನಿಮ್ಮ ಅವ್ವನ ಸುಳ ಮಕ್ಕಳ ನಿಮ್ಮಿಂದನೇ ಅರ್ಧ ಟ್ರಾಫಿಕ್ ಜಾಮ್ ಆಗೋದು ಅಂತ ಹೇಳ್ಬಿಟ್ಟು ಎಲಿಮೆಂಟಲ್ಲಿ ಹೊಡೆದ್ರು ಸರ್. ಎಲಿಮೆಂಟಲ್ಲಿ ಹೊಡೆದು ಕೆಳಗೆ ಉಳಿಸಾಡ್ಕೊಂಡು ಕಾಲಲ್ಲೆಲ್ಲ ಒದ್ದು ಆ ಚರ್ಚ್ ಇದೆ ಅಲ್ಲಿ ಪಕ್ಕದಲ್ಲಿ, ಆ ಚರ್ಚ್ವರೆಗೂ ಎಳ್ದಾಡ್ಕೊಂಡು ಒದ್ಕೊಂಡು ಹೋದ್ರು ಸರ್. ಬಸ್ಸಲ್ಲ ಕೆಳಗಡೆ ನಾನು ಇಳಿದು ಬಂದು ಕೇಳ್ತಾ ಇದ್ದೆ, ಸರ್ ಬಿಡಿ ಸರ್ ಎಲ್ಲ ಒಟ್ಟಿಗೆ ಹೋದ ಜಾಮ್ ಆಗುತ್ತೆ, ಟ್ರಾಫಿಕ್ ಜಾಮ್ ಆಗುತ್ತಲ್ಲ ಅಂತ ಕೇಳ್ತಾ ಇದ್ದೆ. ನಿಮ್ಮಿಂದನೇ ಅರ್ಧ ಜಾಮ್ ಆಗೋದು ಅಂತ ಹೇಳ್ಬಿಟ್ಟು ಎಲಿಮೆಂಟಲ್ಲಿ ಹೊಡೆದ್ರು ನನಗೆ. ಒಬ್ಬ ಇದು ಸಿಂಗಲ್ ಸ್ಟಾರು ESI ಅವ್ರ ಹೆಸ್ರು ಗೊತ್ತಿಲ್ಲ ಸರ್ ಅವರು. ಆಮೇಲೆ ಇನ್ನೊಬ್ಬರು PC, ಇಬ್ಬರು ಸೇರ್ಕೊಂಡು ಹೊಡೆದ್ರು ಸರ್. ಅಷ್ಟೊತ್ತಿಗೆ ಪಬ್ಲಿಕ್ ಬಂದು ಎಲ್ಲ ನನಗೆ ರಕ್ಷಣೆ ಕೊಟ್ಟು. ಎಸ್, ಮಾರಲ್ ಆಫ್ ದ ಸ್ಟೋರಿ, ಪೊಲೀಸರು ಸಾರ್ವಜನಿಕರ ಜೊತೆ ವರ್ತನೆ ಮಾಡುವಾಗ ಮೈಮೇಲೆ ಎಚ್ಚರದಿಂದ ಇರಬೇಕು. ತೀರಾ ಈ ರೀತಿಯಾಗಿ ಕೈ ಮಿಲಾಯಿಸೋ ಮಟ್ಟಕ್ಕೆ ಹೋಗಬಾರ್ದು. ಅದೇ ರೀತಿಯಾಗಿ ಸರ್ಕಾರಿ ಬಸ್ಗಳ ಚಾಲಕರಿಗೆ ಅದರದೇ ಆದಂಥ ಒಂದು ರೂಟ್ ಇರುತ್ತೆ. ಆ ರೂಟನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ನಿಯಮಗಳನ್ನು ಬಸ್ ಚಾಲಕರು ಕೂಡ ಫಾಲೋ ಮಾಡಬೇಕಾಗುತ್ತೆ. ಈ ಸುದ್ದಿಯ ಜೊತೆಗೆ ಇವತ್ತಿನ ಹಾಟ್ ನ್ಯೂಸ್ ಮುಗಿಸ್ತಾ ಇದ್ದೀನಿ. ಇದು ಆಯಾ ದಿನದ ದೊಡ್ಡ ಸುದ್ದಿಗಳನ್ನು ವಿವರವಾಗಿ ಕೊಡುವ ವಿಶೇಷ ಕಾರ್ಯಕ್ರಮ. ಪ್ರತಿದಿನ ಸಂಜೆ 6:30ಕ್ಕೆ ಪ್ರಸಾರ ಆಗುತ್ತೆ, ತಪ್ಪದೇ ನೋಡಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.